ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ತಿ ಕಾರ್ನರ್ಗೆ ಸ್ವಾಗತ. ನಾನು ನಿಮ್ಮ ಸೀಮಾ. ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಒಂದು ಸ್ನ್ಯಾಕ್ಸ್ ರೆಸಿಪಿಯೊಂದಿಗೆ. ಒಂದು 5-10 ವರ್ಷಗಳ ಮೊದಲು ನಾನು PUCಯ ಡಿಗ್ರಿಯಲ್ಲಿರುವಾಗ ಏನೋ ಪಾಲಕ್ ಚಕ್ಕುಲಿ ಅಂತ ಸಿಗ್ತಿತ್ತು. ತುಂಬ ಮಂದಿಗೆ ಗೊತ್ತಿರ್ಬೋದು. ಅದನ್ನು ಬಾಯಲ್ಲಿಟ್ಟರೆ ಕರೆಕ್ಟ್ ಇತ್ತು, ಅಷ್ಟು ಒಳ್ಳೆ ಟೇಸ್ಟ್, ಪಾಲಕ್ಕಿದ್ದೇ ಟೇಸ್ಟ್. ಆದರೆ ಇವಾಗೆಲ್ಲ ಆ ಪಾಲಕ್ ಚಕ್ಕುಲಿಯನ್ನು ಹುಡ್ಕೊಂಡು ಹೋದರೆ ಸಿಗೋದು ಕಲ್ಲರ್ ಇದ್ದು ಚಕ್ಕುಲಿ. ಎಲ್ಲವೂ ಕಲ್ಲರ್ಮಯ ಆಗಿದೆ. ಆದರೆ ನಾವು ಎಲ್ಲ ರೀತಿಯಿಂದ ರಿಸ್ಟ್ರಿಕ್ಟ್ ಮಾಡಲಿಕ್ಕೂ ಕಷ್ಟ ಆಗುತ್ತೆ. ಅಂದರೆ ಆ ಕಲ್ಲರ್ಗಳಿಂದ ನಮಗೆ, ನಮ್ಮ ದೇಹಕ್ಕೆ, ನಮ್ಮ ಹೆಲ್ತಿಗೆ ತುಂಬ ಕೆಡುಕುಗಳಾಗ್ತದೆ. ಆದರೆ ಎಷ್ಟು ಆಗುತ್ತೆ ಅಷ್ಟು ರಿಸ್ಟ್ರಿಕ್ಟ್ ಮಾಡ್ಬೋದು, ಅದನ್ನು ಯೂಸ್ ಮಾಡದೇ ಇರ್ಬೋದು. ಹಾಗೆ ಇವತ್ತು ನಾನು ಪಾಲಕ್ ಚಕ್ಕುಲಿ ಅಂತ ಮಾಡ್ತಾಯಿಲ್ಲ, ಸ್ವಲ್ಪ ವಿಭಿನ್ನತೆ ಇರಲಿ ಅಂತ ಬೀಟ್ರೂಟ್ ಚಕ್ಕುಲಿಯನ್ನು ಮಾಡ್ತಾಯಿದ್ದೇನೆ. ಈ ಬೀಟ್ರೂಟ್ ಚಕ್ಕುಲಿನ ರೆಸಿಪಿ ನಿಮ್ಮ ಮುಂದೆ ಶೇರ್ ಮಾಡ್ತೇನೆ. ನನ್ನ ವೀಡಿಯೋಸ್, ನನ್ನ ರೆಸಿಪೀಸ್ ಇಷ್ಟ ಆದರೆ ವೀಡಿಯೋಸ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತು ಬೀಟ್ರೂಟ್ ಚಕ್ಕುಲಿ ಯಾವ ರೀತಿ ಮಾಡೋದಂತ ನೋಡುವ. ಇವಾಗ ನಾನು ಬೀಟ್ರೂಟ್ ಚಕ್ಕುಲಿ ಮಾಡಲಿಕ್ಕೆ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು ಹಾಗೆ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೇನೆ. ಇವಾಗ ಇದಕ್ಕೆ ಅರ್ಧದಷ್ಟು ಬೀಟ್ರೂಟನ್ನು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಅದನ್ನು ಕಟ್ ಮಾಡಿ ಗ್ರೈಂಡ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಹೆಚ್ಚು ಬೀಟ್ರೂಟ್ ಹಾಕಬೇಕಂತಿಲ್ಲ, ಅದನ್ನು ನೋಡಿಕೊಂಡು ಹಾಕಿದರೆ ಸಾಕಾಗುತ್ತೆ, ಅದಕ್ಕೆ ಕಲರ್ ಬರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಹಾಗೆ 1 ಟೀ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ನಿಮಗೆ ಬೇಕಾದರೆ ಎಳ್ಳು ಕೂಡ ಸೇರಿಸ್ಕೊಳ್ಬಹುದು. ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೆಚ್ಚಿಗೆ ನೀರು ಕೂಡ ಸೇರಿಸಬಾರ್ದು. ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಸ್ಕೊಳ್ಬೇಕಾಗತ್ತೆ. ತುಂಬ ಗಟ್ಟಿ ಕೂಡ ಕಲಸ್ಕೊಳ್ಬಾರ್ದು, ಆವಾಗ ನಮಗೆ ಮೋಲ್ಡಲ್ಲಿ ಚಕ್ಕುಲಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಮೆದು ಇರಬೇಕು. ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಸೋಡಾ ಹುಡಿಯನ್ನು ಇದಕ್ಕೆ ಬೆರೆಸ್ಕೊಳ್ತಾ ಇದ್ದೇನೆ. ಆವಾಗ ಚಕ್ಕುಲಿ ಚೆನ್ನಾಗಿ ಕರುಮಾಗಿರುತ್ತೆ, ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಇವಾಗ ಹಿಟ್ಟು ರೆಡಿ ಆಯಿತು. ಇದನ್ನು ಮೋಲ್ಡಿಗೆ ಸ್ವಲ್ಪ ಎಣ್ಣೆ ತಾಗಿಸ್ಬಿಟ್ಟು ಈ ರೀತಿ ನಾನು ಚಕ್ಕುಲಿಯನ್ನು ರೆಡಿ ಮಾಡ್ತಾ ಇದ್ದೇನೆ. ಹಿಟ್ಟಿನ ಹದ ಕರೆಕ್ಟ್ ಇದ್ದರೆ ಕರೆಕ್ಟಾಗಿ ಶೇಪ್ ಬರುತ್ತೆ. ನಂತರ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೇನೆ. ನಿಮಗೆ ತೆಂಗಿನ ಎಣ್ಣೆ ಬೇಕಾದರೆ ತೆಂಗಿನ ಎಣ್ಣೆಯಲ್ಲೂ ಫ್ರೈ ಮಾಡ್ಕೊಳ್ಬಹುದು. ಇವಾಗ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಮಧ್ಯಮ ಉರಿಯಲ್ಲಿ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಹೆಚ್ಚಿಗೆ ಉರಿ ಇಟ್ಟರೆ ಅದು ಬೇಗನೆ ಫ್ರೈ ಆದರೆ ಸ್ವಲ್ಪ ಮೆದುವಾಗಿ ಬರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಮಧ್ಯಮ ಉರಿಯಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಿಕೊಳ್ಬೇಕು. ನೋಡಿ, ಬೀಟ್ರೂಟ್ ಚಕ್ಕುಲಿ ರೆಡಿ ಆಯಿತು. ಕರೆಕ್ಟಾಗಿ ಫ್ರೈ ಆಗಿದೆ. ಯಾವುದೇ ಕೃತಕ ಬಣ್ಣ ಇಲ್ಲ, ಮನೆಯಲ್ಲಿ ಮಾಡಿದ ಆರೋಗ್ಯಕರವಾದ ಚಕ್ಕುಲಿ ರೆಡಿ ಆಯಿತು. ಇನ್ನಷ್ಟು ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ರೆಸಿಪೀಸ್ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಬಾಯ್.